ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಒಂದು ಓವರ್ವ್ಯೂ ನೋಡೋಣ. ನಿಫ್ಟಿಯ ಒಂದು ಓವರ್ವ್ಯೂ. ಸೊ ಮೊದಲನೇದಾಗಿ ನಿಫ್ಟಿ 53 ಪಾಯಿಂಟ್ಸಿಂದ ಮೈನಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 72 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ 224 ಪಾಯಿಂಟ್ಸಿಂದ ಪ್ಲಸ್ಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ ನಿಯರ್ಲಿ 198 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ. ಸೊ ನಿಫ್ಟಿ ಇವತ್ತು ನಿಮಗೆ ಮೈನಸಲ್ಲಿ ಕ್ಲೋಸ್ ಆಗಿದೆ. ನಾವು ನಿನ್ನೆ ಡಿಸ್ಕಸ್ ಮಾಡಿದಂಥ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಅಲ್ಲ, ಸಪೋರ್ಟ್ 25,100. ಸೊ 25,100 ಸಪೋರ್ಟ್ನ ಇನ್ನೂ ಇದು ಮುರಿದಿಲ್ಲ. ಸೊ ಓಕೆ, ಮೋಸ್ಟ್ಲಿ ಮಾರ್ಕೆಟ್ಟು ನಾಳಿನ ಒಂದು ಡೇಟಾ ಬಗ್ಗೆ ಕಾಯ್ತಾ ಇದೆ ಅನಿಸುತ್ತೆ. US ಲೇಬರ್ ಡೇಟಾ ನಾಳೆ ಬಿಡುಗಡೆ ಆಗುತ್ತೆ, ಶುಕ್ರವಾರ. ಅದನ್ನು ಕಾಯ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಅದೇ ಥರ ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ, ಅಡ್ವಾನ್ಸಲ್ಲಿ 1375 ಸ್ಟಾಕ್ಸ್ ಇದೆ, ಡಿಕ್ಲೈನಲ್ಲಿ 985 ಸ್ಟಾಕ್ಸ್ ಇದೆ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ, ನಿಫ್ಟಿ ಮೀಡಿಯಾ ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.81, ಫಾಲೋಡ್ ಬೈ ನಿಫ್ಟಿ IT 0.46. ಸೊ ಸ್ವಲ್ಪ ತಕ್ಕ ಮಟ್ಟಿಗೆ ನಿಫ್ಟಿ PSU ಬ್ಯಾಂಕ್ಗಳು ಪರ್ಫಾರ್ಮ್ ಮಾಡಿದ್ದಾವೆ. ಸೊ ಉಳಿದಂತೆ ಇನ್ನೆಲ್ಲ ಸೆಕ್ಟರ್ಗಳು ನಿಮಗೆ ಅಂತ ಏನು ಪರ್ಫಾರ್ಮ್ ಮಾಡಿಲ್ಲ. ಓಕೆ, ಸೊ ಇದು ಇವತ್ತಿನ ಒಂದು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ಒಂದು ನೋಟ. ಇವತ್ತಿನ ಕೆಲವು ಇಂಪಾರ್ಟೆಂಟ್ ನ್ಯೂಸ್ನ ನೋಡೋಣ ಬನ್ನಿ. ಸೊ ಮೊದಲನೇದು ನಾವೇನು ಅಂತ ನೋಡಿದ್ರೆ, ರಿಸೆಷನ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ನಿಮ್ಗೆ ತೋರಿಸಿದಾರಲ್ವ, ರಿಸೆಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಏನು ಅಂತ ನಾವು ನೋಡಿದ್ರೆ, 2 signs stoking recession fears in US and when it might begin. ಸೊ ಇದ್ರ ಬಗ್ಗೆ ಆರ್ಟಿಕಲ್ಲು ನೆನ್ನೆ ಎಕನಾಮಿಕ್ ಟೈಮ್ಸಲ್ಲಿ ಪಬ್ಲಿಷ್ ಆಗಿದೆ. ಅದು ನನಗೆ ಇವತ್ತು ನಾನು ರಿಸರ್ಚ್ ಮಾಡಬೇಕಾದ್ರೆ ಸಿಕ್ಕಿದೆ. ಸೊ ನಿಮಗೆಲ್ಲರಿಗೂ ಒಂದು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ 2 ಸೈನ್ಸ್ ಅಂದರೆ ಏನು, ಇಂಡಿಕೇಟರ್ಸ್, 2 ಇಂಡಿಕೇಟರ್ಸ್ ಯಾವ್ದ್ಯಾವುದು US ಅಲ್ಲಿ ರಿಸೆಷನ್ ಬರೋಕ್ಕೆ. ಇಲ್ಲಿ ಕೆಳಗಡೆ ನೀವು ಪೋಸ್ಟರಲ್ಲಿ ನೋಡ್ಬೋದು, ರಿಸೆಷನ್ ಅಹೆಡ್ ಅನ್ನೋದಿದೆ. ನೋಡಿ, ಇದರದ್ದು ಮೇಜರ್ ಸಿನಾಪ್ಸಿಸ್ ಏನು, US ಮೇ ಬಿ ಆನ್ ದ ಬ್ರಿಂಕ್ ಆಫ್ ಎ ರಿಸೆಷನ್ ವಿತ್ ಸ್ಯಾಮ್ ರೂಲ್ ಟ್ರಿಗರ್ಡ್ ಬೈ ರೈಸಿಂಗ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ವರ್ಟೆಡ್ ಟ್ರೆಜರಿ ಯೀಲ್ಡ್ ಕರ್ವ್ ಅಂತ ಇದೆ. ಸೊ ಟ್ರೆಜರಿ ಯೀಲ್ಡ್ ಕರ್ವ್ ಇನ್ವರ್ಟೆಡ್ ಅಂದರೆ ಏನು? ಸೊ ನೋಡಿ, ಯೀಲ್ಡ್ ಕರ್ವ್ದು, ಟ್ರೆಜರಿ ಯೀಲ್ಡ್ದು ಒಂದು ಗ್ರಾಫ್ ಇದೆ, ಅದರಲ್ಲಿ ಇನ್ವರ್ಟೆಡ್ ಆಗಿದೆ. ಸೊ ಯಾವಾಗ ಸ್ಯಾಮ್ ರೂಲ್ ಏನು ಹೇಳ್ತಾ ಇದೆ ಅಂದರೆ, ಅನ್ಎಂಪ್ಲಾಯ್ಮೆಂಟ್ ರೈಸ್ ಆಗ್ತಾ ಇದೆ, ಅದೇ ಥರ ಟ್ರೆಜರಿ ಯೀಲ್ಡ್ದು ಗ್ರಾಫು ಇನ್ವರ್ಟ್ ಆಗಿದೆ. ಹಾಗಾಗಿ US ಅಲ್ಲಿ ರಿಸೆಷನ್ ಇನ್ನೇನು ಬರಲಿಕ್ಕೆ ತುಂಬ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. Experts have mixed opinions on the timing and severity, but JP Morgan estimates 35% chance of recession by the end of 2024 ಅಥವಾ 45% by end of 2025. 2024 ಇಲ್ಲ ಅಂದರೆ 2025 ಖಂಡಿತ ರಿಸೆಷನ್ ಆಗೇ ಆಗುತ್ತೆ ಅನ್ನೋದನ್ನು ಇಲ್ಲಿ ಪ್ರೆಡಿಕ್ಟ್ ಮಾಡಿದ್ದಾರೆ. ನೋಡಿ, 2 ಮೇಜರ್ ಸೈನ್ಸ್ ಆಫ್ US ರಿಸೆಷನ್ ಏನು ಹೇಳ್ತಿದ್ದಾರೆ, ಸ್ಯಾಮ್ ರೂಲ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಆಫ್ಟರ್ ದ ಲೇಟೆಸ್ಟ್ ಜಾಬ್ಸ್ ಡೇಟಾ ಶೋಡ್ ದಟ್ ಅನ್ಎಂಪ್ಲಾಯ್ಮೆಂಟ್ ವಾಸ್ ಟಿಕ್ಕಿಂಗ್ ಹೈಯರ್. ಸೊ ಲೇಟೆಸ್ಟ್ ಜಾಬ್ ಡೇಟಾ ಅಮೇರಿಕಾದು ಏನು ತೋರಿಸ್ತಾ ಇದೆ, ಅನ್ಎಂಪ್ಲಾಯ್ಮೆಂಟು ತುಂಬ ಜಾಸ್ತಿ ಬೆಳೀತಾ ಇದೆ ಅಂತ ಹೇಳ್ತಾ ಇದೆ. ಯಾವಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೋ ಆವಾಗ ಈ ಸ್ಯಾಮ್ ರೂಲ್ ಪಿಕ್ಚರ್ಗೆ ಬರುತ್ತೆ. ಸೊ ಯಾವಾಗ ಈ ರೂಲ್ ಟ್ರಿಗರ್ ಆಗುತ್ತೆ, ವೆನ್ ದ 3-month ಆ್ಯಾವ್ರೇಜ್ ಆಫ್ ದ US ಎಂಪ್ಲಾಯ್ಮೆಂಟ್ ರೇಟ್, 3-month ಆ್ಯಾವ್ರೇಜ್ US ಎಂಪ್ಲಾಯ್ಮೆಂಟ್ ರೇಟ್ನ 3-month ಆ್ಯಾವ್ರೇಜು 0.5%ಗಿಂತ ಹೈಯರ್ ಹೋದಾಗ, ಏನು ಹೇಳಿ, 3-month ಆ್ಯಾವ್ರೇಜು
ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ 3 ಮಂತ್ ಆ್ಯಾವ್ರೇಜು 0.5%ಗಿಂತ ಲೋಯೆಸ್ಟ್ 3 ಮಂತ್ ಆ್ಯಾವ್ರೇಜ್ ಓವರ್ ದ ಪಾಸ್ಟ್ 12 ಮಂತ್ಸ್. ಕಳೆದ ವರ್ಷಕ್ಕಿಂತ 3 ತಿಂಗಳ ಆ್ಯಾವ್ರೇಜ್ 0.5% ಮೇಲಕ್ಕೆ ಹೋದರೆ ಸ್ಯಾಮ್ ರೂಲು ಅಲ್ಲಿ ಅಪ್ಲೈ ಆಗುತ್ತೆ. ಸೊ ಈ ರೂಲು, ದಿಸ್ ರೂಲ್ ನೀವು ಇಲ್ಲಿ ನೋಡ್ಬೋದು, ದಿಸ್ ರೂಲ್ ವಿಚ್ ಈಸ್ considered simple and highly accurate has been applicable in every US recession that have occurred since 1949. ಈ ಸ್ಯಾಮ್ ರೂಲ್ ಅಂತ ಏನಿದೆ, ಇದು ತುಂಬ ಹೈಲಿ ಅಕ್ಯುರೇಟ್, ಅಂದರೆ ತುಂಬ ನಿಖರವಾಗಿ ಹೇಳುತ್ತೆ. 1949ರಿಂದ ಈ ಸ್ಯಾಮ್ ರೂಲ್ನ ಅಪ್ಲೈ ಮಾಡಿಕೊಂಡು ಯು ಎಸ್ ರಿಸೆಷನ್ ಯಾವಾಗ ಆಗಬಹುದು ಅನ್ನೋದನ್ನು ಲೆಕ್ಕ ಹಾಕಿದ್ದಾರೆ. ಓಕೆ, ಇದು ಹಾಗೆ ಆಗಿದೆ ಕೂಡ. ಇದು ಫಸ್ಟ್ ಪಾಯಿಂಟ್ ಟ್ರಿಗರ್ಗೆ. ಇನ್ನು ಸೆಕೆಂಡ್ ಪಾಯಿಂಟ್, ಅನದರ್ ಸೈನ್ ದಟ್ ಸಜೆಸ್ಟ್ ಲೈಕ್ಲಿ ಇಂಪೆಂಡಿಂಗ್ ರಿಸೆಷನ್ ಇಸ್ ದ ಟ್ರೆಜರಿ ಯೀಲ್ಡ್ ಕರ್ವ್ ಸಿಚುಯೇಷನ್. ಸೊ ಟ್ರೆಜರಿ ಯೀಲ್ಡ್ ಕರ್ವ್ ಸಿಚುಯೇಷನ್ ಏನಿದೆ, ಇದ್ರ ಮೇಲೆ ನಮಗೆ ರಿಸೆಷನ್ ಬರ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಕೆಲವು ಸಮಯಕ್ಕೆ ನೋಡಿ, ಫಾರ್ ಸಮ್ ಟೈಮ್ ಇಟ್ ಹ್ಯಾಸ್ ಬೀನ್ ಸೆಂಡಿಂಗ್ ಔಟ್ ವರಿಯಿಂಗ್ ಸಿಗ್ನಲ್ಸ್ ಟು ದ ಇನ್ವೆಸ್ಟರ್. ಸೊ ಟ್ರೆಜರಿ ಯೀಲ್ಡ್ ಕರ್ವ್ ಇನ್ವೆಸ್ಟರ್ಸ್ಗೆ ವರಿ ಮಾಡ್ಕೊಳ್ಳೋ ಸಿಗ್ನಲ್ನ ಕಳಿಸ್ತಾನೇ ಇದೆ ಆಗ್ಲಿಂದನೂ. ಓಕೆ, ಫಾರ್ ದ ಲಿಟಲ್ ಓವರ್ 2 ಇಯರ್ಸ್, ಕಳೆದ 2 ವರ್ಷಗಳಿಂದ ಕರ್ವ್ ಹ್ಯಾಸ್ ರಿಮೈನ್ಡ್ ಇನ್ವರ್ಟೆಡ್. ಸೊ ಇನ್ವರ್ಟೆಡ್ ಅಂದರೆ ಏನು, ಡೌನ್ ಟ್ರೆಂಡಲ್ಲಿ ಕರ್ವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದೆಲ್ಲ ಒಂದು ರಿಸೆಷನ್ ಬರಲಿಕ್ಕೆ ಒಂದು ಕಾರಣ ಅನ್ನೋದನ್ನು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ಟೆಕ್ನಿಕಲ್ ರೆಪ್ರೆಸೆಂಟೇಷನ್ ಏನಿದೆ ಅದ್ರ ಮೂಲಕ ಹೇಳಲಿಕ್ಕೆ ಇವರು ಬಯಸ್ತಾ ಇದ್ದಾರೆ. ರಿಸೆಷನ್ ಆಗುತ್ತೋ ಇಲ್ವೋ ಅದು ನಮಗೂ ಗೊತ್ತಿಲ್ಲ. ಸೊ ಆಗಲಿಲ್ಲ ಅಂದರೆ ಒಳ್ಳೆಯದು, ಆದರೆ ಈ ಹಿಂಟ್ಸು ಕರೆಕ್ಟಾಗಿ ವರ್ಕ್ ಆಗಿದೆ ಅಂತ. ಸೊ ಯಾವಾಗ ಹಿಟ್ ಆಗುತ್ತೆ, ವೆನ್ ವಿಲ್ ರಿಸೆಷನ್ ಕಮ್ ಟು ಹಿಟ್ ಅಂತ ನೋಡಿದ್ರೆ, JP Morgan ಅವ್ರು ಹೇಳಿದ್ದಾರೆ, ಲೇಟೆಸ್ಟ್ ರಿಪೋರ್ಟ್ ರೈಸ್ ದ ಪಾಸಿಬಿಲಿಟಿ ಆಫ್ US ಆ್ಯಂಡ್ ಗ್ಲೋಬಲ್ ರಿಸೆಷನ್ ಎಂಡ್ ಆಫ್ 2024ಗೆ ಆಗ್ಬೋದು, ಇಲ್ಲಾಂದರೆ 2025ಗೆ ಆಗೇ ಆಗುತ್ತೆ ಅಂತ 45%ಅಲ್ಲಿ ಅವರು ಹೇಳಿದ್ದಾರೆ. ಅದೇ ಥರ ಮ್ಯಾಟ್ ಹೆಗ್ಗಿನ್ಸ್ RSE ವೆಂಚರ್ಸ್ ಇವರು ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. ಮತ್ತು ಹಿಗ್ಗಿನ್ಸ್ ಒಪೈನ್ಸ್ ಇವರು ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. ಒಬ್ಬ ಪಾಪ್ಯುಲರ್ ಎಕನಾಮಿಸ್ಟ್ ಅಡಾಮ್ ಪೋಸನ್ ಅನ್ನೋರು ಏನು ಹೇಳಿದ್ದಾರೆ, ಇವ್ರು ಮಾತ್ರ US ಮೇ ನಾಟ್ ಬಿ ಆನ್ ದ ಎಡ್ಜ್ ಆಫ್ ಎ ರಿಸೆಷನ್ ಬೀಯಿಂಗ್ ಫೋರ್ಕಾಸ್ಟ್ ಬೈ ಮೆನಿ ಟಾಪ್ ಎಕನಾಮಿಸ್ಟ್. ಇವರೊಬ್ಬರು ಮಾತ್ರ US ಅಲ್ಲಿ ರಿಸೆಷನ್ನು ಆಗೋದಿಲ್ಲ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ಇದು US ಅಲ್ಲಿ ಆಗಬಹುದಂತಾದ ರಿಸೆಷನ್ನ ಟ್ರಿಗರ್ಸ್. ಇದು ಟ್ರಿಗರ್ಸ್ ಅಷ್ಟೇ, ಹಾಗೇ ಆಗುತ್ತೆ ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಪ್ರೆಡಿಕ್ಟ್ ಅಂತೂ ಸುಮಾರು ಬ್ರೋಕಿಂಗ್ ಕಂಪ್ನಿಗಳು ಮಾಡಿದ್ದಾವೆ. ಓಕೆ, ನೆಕ್ಸ್ಟು ಕೆಲವು ಬ್ಲೂ ಚಿಪ್ ಕಂಪ್ನೀಸ್ನ ನೋಡೋಣ ಬನ್ನಿ. 2 ಬ್ಲೂ ಚಿಪ್ ಕಂಪ್ನಿನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದು ಅವೆನ್ಯೂ ಸೂಪರ್ ಮಾರ್ಟ್ಸ್, ಡಿ ಮಾರ್ಟ್. ಇವತ್ತು 3.32% ನಿಮಗೆ ಸ್ಟಾಕು ಏರಿದೆ ಅಲ್ವಾ, 3.32% ಸ್ಟಾಕು ಏರಿದೆ. ನೋಡಿ, ಡಿ ಮಾರ್ಟ್ ರ್ಯಾಲೀಸ್ 4% ಇನ್ ವೀಕ್ ಮಾರ್ಕೆಟ್. ಸೊ ಇಂಥ ವೀಕ್ ಮಾರ್ಕೆಟಲ್ಲೂ ಕೂಡ ಡಿ ಮಾರ್ಟ್ ಇವತ್ತು 4% ಅಪ್ಪರಲ್ಲಿ ಹೋಗಿ ಕ್ಲೋಸ್ ಆಗಿದೆ. ಏನಕ್ಕೆ? ಹೋಪ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಮಾರ್ಜಿನ್ ಇಂಪ್ರೂವ್ಮೆಂಟ್. ಸೊ ಏನಕ್ಕೆ ಡಿಮ್ಯಾಂಡ್ ಮತ್ತು ಮಾರ್ಜಿನ್ ಇಂಪ್ರೂವ್ಮೆಂಟ್ ಆಗೋ ಹೋಪ್ ಏನಕ್ಕೆ ಬರುತ್ತೆ ಹೇಳಿ? ಫೆಸ್ಟಿವ್ ಸೀಸನಿಂದ. ಫೆಸ್ಟಿವ್ ಸೀಸನಲ್ಲಿ ಪ್ರಾಡಕ್ಟ್ಸ್ಗಳು ತುಂಬ ಜಾಸ್ತಿ ಸೇಲ್ ಆಗುತ್ತೆ. ಡಿ ಮಾರ್ಟಲ್ಲಿ ಪ್ರಾಡಕ್ಟ್ ಸೇಲ್ ಆಗೋದು ಕಮ್ಮಿ ಏನಿಲ್ಲ. ನೀವು ಎಲ್ಲ ಡಿ ಮಾರ್ಟ್ ಮುಂದೆ ಹೋಗಿ ನೋಡಿದ್ರೆ ಎಷ್ಟೆಷ್ಟು ಉದ್ದ ಕ್ಯೂ ಇರುತ್ತೆ, ಎಷ್ಟು ಗಾಡಿಗಳು ನಿಂತಿರುತ್ತೆ ಅಂತ ನೀವೇ ನೋಡ್ಬೋದು. ಪ್ರಾಡಕ್ಟ್ಸ್ ಸೇಲ್ ಆಗೋದ್ರಲ್ಲಿ ಅವ್ರಿಗೆ ಯಾವುದೇ ರೀತಿ ಕಷ್ಟ ಅಂತೂ ಇಲ್ಲ. ಹಾಗಾಗಿ ಈ ಫೆಸ್ಟಿವ್
ಫೆಸ್ಟಿವ್ ಸೀಸನ್ ಏನು ಬರ್ತಾ ಇದೆ, ಹಬ್ಬಗಳ ಒಂದು ಸೀಸನ್ನು, ಇದರಿಂದ ಡಿಮ್ಯಾಂಡು ಮತ್ತು ಮಾರ್ಜಿನ್ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಸ್ಟಾಕು ನಿಮಗೆ 4% ರ್ಯಾಲಿಯನ್ನು ಕೊಟ್ಟಿದೆ. ನೋಡಿ, ಡಿಮಾರ್ಟ್ನ ಚಾರ್ಟ್ ಏನು ಹೇಳ್ತಾ ಇದೆ ಅಂದರೆ, ಡಿಮಾರ್ಟ್ನ ಬಾಟಮ್ ಇಲ್ಲಿದೆ, ನಿಯರ್ಲಿ 3,300 ರುಪೀಸ್ಗೆ ಡಿಮಾರ್ಟ್ನ ಬಾಟಮ್ ಆಗಿತ್ತು. ಸೊ 3,300 ರುಪೀಸಿಂದ ಸ್ಟಾಕು ನಿಯರ್ಲಿ ನೋಡಿ 60% ಸ್ಟಾಕು ಮೇಲಕ್ಕೆ ಹೋಗಿದೆ ಇದರದ್ದು ಬಾಟಮಿಂದ. ಸ್ಟಾಕು ಬ್ಲೂ ಚಿಪ್, ಇದು ಒಂಥರ ಬ್ಲೂ ಚಿಪ್ ಕಂಪ್ನಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಬ್ಲೂ ಚಿಪ್ ಕಂಪ್ನೀಲಿ ನಮಗೆ ಸ್ಟಾಕು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ. ಬಟ್ ಇಂಥ ಕಂಪ್ನೀಸು ನಿಮ್ಮ ಪೋರ್ಟ್ಫೋಲಿಯೋಲಿದ್ದರೆ ಪೋರ್ಟ್ಫೋಲಿಯೋ ತುಂಬ ಬೀಳೋದನ್ನು ಬಚಾಯಿಸುತ್ತೆ. ಸೊ ಪೋರ್ಟ್ಫೋಲಿಯೋ ಯಾವತ್ತೂ 100%ಅಲ್ಲಿ ಲಾರ್ಜ್ ಕ್ಯಾಪ್ಗೆ ಫಸ್ಟು, ಸೆಕೆಂಡ್ ಸ್ಮಾಲ್ ಕ್ಯಾಪು, ಸೆಕೆಂಡ್ ಮಿಡ್ ಕ್ಯಾಪು, ಥರ್ಡ್ ಸ್ಮಾಲ್ ಕ್ಯಾಪ್ಗೆ ನೀವು ಪ್ರಾಮುಖ್ಯತೆ ಕೊಡಬೇಕು. ಸೊ ನೋಡಿ, ಸ್ಟಾಕು ಈಗಾಗಲೇ 60% ಮೇಲೆ ಹೋಗಿದೆ, ಇನ್ನೇನೋ ಆಲ್ ಟೈಮ್ ಹತ್ತತ್ರ ಹೋಗ್ತಾ ಇದೆ. ಸ್ಟಾಕ್ ಬಂದು ಒಂದು ಯು ಪ್ಯಾಟರ್ನ ತಗೊಂಡಿದೆ. ಸೊ ಆಲ್ ಟೈಮ್ ಹೈ ಇಲ್ಲಿ ಅಂದರೆ ಇನ್ನೊಂದು ಸ್ವಲ್ಪ ದಿನ ಇಲ್ಲಿಗೆ ಸ್ಟಾಕು ರೀಚ್ ಆಗೋ ಸಾಧ್ಯತೆ ಎಲ್ಲ ಇದೆ. ಖಂಡಿತ ಈಗ ಫೆಸ್ಟಿವ್ ಸೀಸನ್ ಬರೋದ್ರಿಂದ ಸ್ಟಾಕು ಆಲ್ ಟೈಮ್ ಹೈ ಹೋಗಿ ಬ್ರೇಕ್ಔಟ್ ಕೊಡೋ ಸಾಧ್ಯತೆ ಇದೆ. ಇವಾಗಲೂ ಇದನ್ನು ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಪರಿಗಣಿಸಬಹುದು. ನೆಕ್ಸ್ಟ್ ಶೇರ್ ಬಂದು ಚೋಳಮಂಡಲಂ ಫೈನಾನ್ಸ್. ನೋಡಿ, ಇವತ್ತು ಕೂಡ ಇದು 3% ಶೇರು ಮೇಲಕ್ಕೆ ಹೋಗಿದೆ. ಇದು ಬ್ಲೂ ಚಿಪ್ ಕಂಪ್ನಿ ಆ ಥರ ಏನೂ ಇಲ್ಲ, ಬಟ್ ಫೈನಾನ್ಸ್ ಸೆಕ್ಟ್ರಲ್ಲಿ NBFCಲಿ ಬಜಾಜ್ ಫೈನಾನ್ಸ್ ಬಿಟ್ಟರೆ ನೆಕ್ಸ್ಟ್ ಸೆಕ್ಟರು ಒಳ್ಳೆ ರಿಟರ್ನ್ಸ್ ಕೊಡೋದು ಅಂದರೆ ಇದೆ, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫೈನಾನ್ಸ್ ಫಿನ್ಕೋ ಲಿಮಿಟೆಡ್. ಏನಕ್ಕೆ ಈ ಇವತ್ತು ಇದು ಮೇಲಕ್ಕೆ ಹೋಯಿತು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಗೋಲ್ಡ್ಮನ್ ಸ್ಯಾಕ್ಸ್ ಅವ್ರಿಗೂ ಕೂಡ ಇವಾಗ ಅನಿಸಿದೆ 20% ಮೇಲಕ್ಕೆ ಹೋಗುತ್ತೆ ಈ ಸ್ಟಾಕು ಅಂತ. ಅದಕ್ಕೆ ಸ್ಟಾಕು ಇವತ್ತು 4% ಅಪ್ಪರ್ ಸೈಡ್ ಹೋಗಿ ಕ್ಲೋಸ್ ಆಗಿದೆ. ಸೊ ಗೋಲ್ಡ್ಮನ್ ಸ್ಯಾಕ್ಸ್ ಬೈ ರೇಟಿಂಗ್ನ ಕೊಟ್ಟಿದ್ದಾರೆ, ಇಲ್ಲಿಂದ 20% ಮೇಲಕ್ಕೆ ಹೋಗುತ್ತೆ ಅಂತ. ಸೊ ನನಗನ್ಸುತ್ತೆ ಗೋಲ್ಡ್ಮನ್ ಸ್ಯಾಕ್ಸ್ ಚಿನ್ನದ ಮನುಷ್ಯನಿಗೆ ಏನು ಅನಿಸಿದೆ, ಇದು ಲೇಟಾಗಿ ಅನಿಸಿದೆ. ಸೊ ಚೋಳಮಂಡಲಂ ಫೈನಾನ್ಸ್ ಇದು ಟಾಪ್ ಕ್ಲಾಸ್ ಕಂಪ್ನಿ, ರಿಸಲ್ಟ್ಸ್ ಕೂಡ ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಮೊದಲಿಂದನೂ ಇದೆ. ಸೊ ಇವಾಗ ಗೋಲ್ಡ್ಮನ್ ಸ್ಯಾಕ್ಸ್ ಅವ್ರಿಗೆ ಅನಿಸಿದೆ ಇದು ಮೇಲಕ್ಕೆ ಹೋಗುತ್ತೆ ಅಂತ. ಓಕೆ, ನೋಡಿ, ಚೋಳಮಂಡಲಂ ಫೈನಾನ್ಸ್ದು ವೀಕ್ಲಿ ಚಾರ್ಟ್ನ ತೊಗೊಂಡಿದ್ದೀನಿ. ಸೊ ವೀಕ್ಲಿ ಚಾರ್ಟಲ್ಲಿ ಇದೊಂದು ರೆಸಿಸ್ಟೆನ್ಸ್ ಲೈನ್ನ ಹಾಕಿದ್ದೀನಿ ನಾನಿಲ್ಲಿ. ಸೊ ಈ ರೆಸಿಸ್ಟೆನ್ಸ್ ಲೈನ್ನ ಮೂಲಕ ನೋಡಿ ಇಲ್ಲಿ ಬ್ರೇಕ್ಔಟ್ ಕೊಡ್ತು. ಕೆಲವೊಬ್ಬರು ಇಲ್ಲಿವರೆಗೂ ಬರುತ್ತೆ ಅಂತ ಕಾದರು ಸ್ಟಾಕು, ಸೊ ಆದರೆ ಬೀಳಲಿಲ್ಲ. ಸ್ಟಾಕು ಈ ರೆಸಿಸ್ಟೆನ್ಸ್ ಲೈನ್ನೇ ಸಪೋರ್ಟಾಗಿ ತಗೊಂಡು ಇಲ್ಲಿಂದ ಮೇಲಕ್ಕೆ ಹೋಯಿತು ಅಲ್ವಾ. ನೆಕ್ಸ್ಟ್ ಎಮ್ ಪ್ಯಾಟರ್ನ್ ಆಯಿತು, ಮತ್ತು ನೆಕ್ಸ್ಟು ಅದೇ ಥರ ಸ್ಟಾಕ್ ಮೇಲಕ್ಕೆ ಹೋಗಿ ಈಗ ಆಲ್ ಟೈಮ್ ಹೈಗೆ ಹೋಗಿದೆ. ಸೊ 1535 ರುಪೀಸ್ಗೆ ಹೋಗಿ ಸ್ಟಾಕು ಕ್ಲೋಸ್ ಆಗಿದೆ. ಇದು ಒಂದು ಆಲ್ ಟೈಮ್ ಹೈ. ಇಲ್ಲಿಂದ ಸ್ಟಾಕು ತುಂಬ ಔಟ್ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಯಾಕೆ ಅಂದರೆ ರಿಸಲ್ಟ್ಸು ಚೆನ್ನಾಗಿ ಬರೋ ಒಂದು ಎಲ್ಲರೂ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸ್ಟಾಕು ಔಟ್ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಸ್ಟಾಕ್ಗಳನ್ನ ಹೇಳಿದ್ದೀನಿ. ಓಕೆ, ಒಂದು ಬ್ಲೂ ಚಿಪ್ಪು, ಇನ್ನೊಂದು NBFC. ಸೊ 2 ಬ್ಲೂ ಚಿಪ್ ಕಂಪ್ನೀಸ್ ಅಂತಲೇ ಹೇಳ್ಬೋದು. FMCGಲಿ ಫಸ್ಟ್ನೇದು, ಇನ್ನೊಂದು NBFCಲಿ. ಸೊ ಖಂಡಿತ ಈ ಸ್ಟಾಕ್ನ ಜೊತೆಗೆ US ರಿಸೆಷನ್ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. US ರಿಸೆಷನ್ ಕೂಡ ಬಗ್ಗೆನೂ ಮಾತಾಡಿದ್ದೀನಿ. ನೋಡಿ, ಈ ವಿಡಿಯೋನ ಪೂರ್ತಿ ನೋಡಿ, ನೀವೂ ಇನ್ನೊಬ್ರಿಗೆ ಹೇಳಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.